ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಶುಕ್ರವಾರದ್ದು. ಟೈಮು ಬೆಳಗ್ಗೆ 6:30 ಆಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಸ್ವಲ್ಪ ಬೇಗನೆ ಎದ್ದಿದ್ದೆ, ಕೆಲಸ ಜಾಸ್ತಿ ಇದೆ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಇಲ್ಲ, ಊರಿಗೆ ಹೋಗಿದ್ದಾರೆ ಅವರು. ಇನ್ನು ಬರೋದು ಇನ್ನೂ ಒಂದು ದಿನ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನನ್ನ ತಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾನೆ. ಅವನು 9 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾನೆ. ಅದಕ್ಕೆ ಯಾವ ಟೈಮಲ್ಲಿ ಹೋಗ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ಸತಿ 8 ಗಂಟೆ 8:15 ಅಷ್ಟೊತ್ತಿಗೂ ಕೂಡ ಹೋಗ್ತಾನೆ. ಇನ್ನು ಮತ್ತೆ ಖಾಲಿ ಹೊಟ್ಟೆಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು. ಇನ್ನು ನೈಟ್ ಜೋಳಕಾಯಿ ಇದ್ದು ಸ್ವಲ್ಪ ಜೋಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಮತ್ತು ಬೆಳಗ್ಗೆಗೆಲ್ಲ ಕೂಡ ಒಂದು ಸತಿ ಕಟ್ ಮಾಡಿಕೊಂಡು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೇಯಿಸೋದಕ್ಕೆ ಅಂತೇಳ್ಬಿಟ್ಟು. ಇನ್ನು ಜೋಳಕಾಯಿ ಎಲ್ಲ ಒಂದು ಕಡೆ ಬೇಯಿಸೋಕೆ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ ಟೀಗೆ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಟೀಗೆ ಇಡ್ತಾ ಇದ್ದೀನಿ. ಹಂಗೆ ಒಂದೊಂದು ಸತಿ ಕೆಲಸ ಮಾಡಿದ್ರೆ ಒಂದು ಎರಡೆರಡು ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಒಂದೇ ಮಾಡ್ಕೊಂಡಿದ್ರಂತೂ ಕೆಲಸ ಆಗೋದಿಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ. ಇನ್ನು ಚಪಾತಿ, ಪಲ್ಯ, ಅನ್ನ ಮಾಡಬೇಕಾಗಿತ್ತು. ಇನ್ನು ಸಾಂಬಾರು ಬಂದು ನೈಟು ಪಪ್ಪು ಮಾಡಿದ್ನಲ್ವ, ಬೇಳೆ ಪಪ್ಪು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಬೇಳೆ ಪಪ್ಪಿತ್ತು, ಅದನ್ನು ಹಂಗೆ ಮತ್ತೆ ಬೇಗನೆ ಎದ್ದ ತಕ್ಷಣ ಫಸ್ಟು ಬಿಸಿ ಮಾಡಿದೆ. ಒಂದು ಸತಿ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಪ್ಲೇಟು ಈ ಕಡೆ ತೆಗೆದ್ಬಿಟ್ಟು ಹಂಗೆ ಸ್ವಲ್ಪ ಗಾಳಿಗಿಟ್ಟಿದ್ದೆ. ಮತ್ತು ನೈಟ್ ಮಾಡಿರೋದಲ್ವ, ಬೇಗನೆ ಒಂದೊಂದು ಸತಿ ಅಳಿಸೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ಟೈಮ್ ತಿನ್ನೋಕ್ಕಾದರೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹುಷಾರಾಗಿ ಜೋಪಾನವಾಗಿ ಕಾಪಾಡಿದೆ ಅದನ್ನು. ನಿಜ ಭಾಳ ಕಷ್ಟ. ಇವಾಗಂತೂ ತರಕಾರಿ ಕೂಡ ಸ್ವಲ್ಪ ರೇಟ್ ಆಗ್ತಾಯಿದೆ, ಏನು ಸಿಗ್ತಾನೇ ಇಲ್ಲ. ನೋಡ್ಕೊಂಡು ಮಾಡಬೇಕಷ್ಟೇ. ಇವಾಗಂತೂ ಪ್ರತಿಯೊಂದು ಕೂಡ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಇರೋದ್ರಲ್ಲೇ ಆಗಲಿ ಸ್ವಲ್ಪ ಸ್ವಲ್ಪ ಅವಾಗಿಂದ ಅವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ನಬೇಕು. ತೀರ ಮಿಕ್ಕಿತ್ತು ಅಂದ್ರೂ ಅದು ಸ್ವಲ್ಪ ಹುಷಾರಾಗಿ ಎತ್ತಿಟ್ಟು ಮತ್ತು ಅದು ನೆಕ್ಸ್ಟ್ ಸತಿ ಬಿಸಿ ಮಾಡ್ಕೊಂಡು ತಿನ್ಬೋದು, ಏನೂ ಕೂಡ ಆಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಆ ಥರ ಎತ್ತಿಟ್ಟಿದ್ದೆ. ಇನ್ನು ಒಂದು ಕಡೆ ಟೀಗೆ ಇಡ್ತಾಯಿದ್ದೀನಿ. ಇನ್ನು ನಾನು ಮಾಡೋದಂತೂ ಬೆಲ್ಲದ ಟೀನೇ. ಬೆಲ್ಲ ಕೂಡ ಸ್ವಲ್ಪ ಖಾಲಿ ಆಗಿತ್ತು, ಇನ್ನು ಸ್ವಲ್ಪ ಇತ್ತು, ಅದನ್ನೇ ಹಾಕ್ಬಿಟ್ಟು ಮಾಡಿಕೊಂಡೆ. ಒಂದು 2 ಲೋಟ ಅಷ್ಟು ಮಾಡಿದೆ. ಇನ್ನು ಗೋಧಿ ಹಿಟ್ಟು ಕೂಡ ಅಷ್ಟೇ ತರಿಸಿಟ್ಟಿದ್ದೆ ಮುಂಚೆನೇ, ಅದನ್ನ ಇವಾಗ ಕಲಿಸ್ತಾ ಇದ್ದೀನಿ. ಇನ್ನು ಹಿಟ್ಟು ನೆನ್ಕೊಳ್ಳೋಷ್ಟೊತ್ತಿಗೆ ಪಲ್ಯ ಎಲ್ಲ ಮಾಡೋಣ ಅಂತ ಹೇಳಿ, ಅನ್ನ ಎಲ್ಲ ಆಗುತ್ತೆ ಅಂತೇಳಿ ಫಸ್ಟ್ ಇವಾಗ ಹಿಟ್ಟೆಲ್ಲ ಕಲಿಸಿಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಟೀ ಕೂಡ ಇಟ್ಟಿದ್ದೀನಿ. ಹಂಗೆ ಒಂದೇ ಸತಿ ಎರಡೆರಡು ಕೆಲಸ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಇನ್ನು ಚಪಾತಿ ಕೆಲಸ ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಅವ್ನಿಗೆ ಎಷ್ಟು ಬೇಕಷ್ಟು ಉಜ್ಜಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಅವ್ನು ಸ್ವಲ್ಪ ಇರ್ತೀನಿ ಅಂತ ಹೇಳ್ದೆ. ಇನ್ನು ಚಪಾತಿ ಕೂಡ ಎಲ್ಲನೂ ಹೊಸ್ತೀಣ ಅಂತ ಹೇಳ್ಬಿಟ್ಟು ಇನ್ನು ಕೇಳಿಬಿಟ್ಟು ಇವಾಗ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ಬೇಗ ಹೋಗ್ತೀನಿ ಯಾಕಂತಂದರೆ ಒಂದು ಎಷ್ಟು ಬೇಕಷ್ಟು ಒಂದು 4 ಚಪಾತಿ ತಿಂದರೂ ಕೂಡ ಒಂದು 4 ಚಪಾತಿ ಹೊಸ್ಬಿಟ್ಟು ಬೇಯಿಸ್ಕೊಟ್ರೆ ತಿನ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಚಿಕ್ಕಪ್ಪನಿಗೆ ನಿಧಾನಕ್ಕೆ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಇನ್ನು ಇಲ್ಲ ಸ್ವಲ್ಪ ಲೇಟಾಗೆ ಹೋಗ್ತೀನಿ ಅಂತ ಅನ್ನಲ್ವ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡಿದೆ ನಾನು. ಈ ಕಡೆ ಜೋಳಕಾಯಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದ್ವು. ಇನ್ನು ಶೇಂಗಾ ಬೀಜ ಎಲ್ಲ ಹುರ್ಕೋಬೇಕಿತ್ತು. ಶೇಂಗಾ ಬೀಜ ಎಲ್ಲ ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿಕೊಂಡು ಇನ್ನು ಪಲ್ಯಕ್ಕೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ತರಕಾರಿ ಕೂಡ ಮೊನ್ನೆ ಎಲ್ಲ ತರಿಸಿದ್ನಲ್ವ, ಜಾಸ್ತಿನೇ ಇದೆ. ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ತರಕಾರಿ ಹಾಕ್ಬಿಟ್ಟು ಸಾಂಬಾರಾಗಲಿ ಇಲ್ಲ ಈ ಥರ ಫ್ರೈ ಆಗಲಿ ಪಲ್ಯ ಆದರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಹೆಂಗೋ ಮೊನ್ನೆ ತರಕಾರಿ ತರಿಸೋದಕ್ಕೆ ನನಗೆ ಈಸಿ ಆಯಿತು. ಸಡನ್ನಾಗಿ ಚಿಕ್ಕಮ್ಮ ಹೋಗ್ತಾರೆ ಊರಿಗಂತ ಗೊತ್ತಿರಲಿಲ್ಲ ನನಗೆ. ಅವ್ರು ಹೋಗ್ತೀವಿ ಅಂತ ಪ್ಲ್ಯಾನಿಂಗ್ ಕೂಡ ಇರಲಿಲ್ಲ. ಇನ್ನು ಅಂದರೆ ಗೊತ್ತಲ್ಲ, ಹಳ್ಳಿ ಕಡೆ ಏನಾದರೂ ಸ್ವಲ್ಪ ಬೇಟೆ ಆಗ್ತಾರೆ ಇಲ್ಲ ಜಾತ್ರೆ ಅಂತಂದರೆ ಕರ್ಕೊಂಡು ಹೋಗ್ಬಿಡ್ತಾರೆ, ಬಿಡೋದೇ ಇಲ್ಲ. ಸಾಮಾನ್ಯವಾಗಿ ಚಿಕ್ಕಮ್ಮ ಎಲ್ಲಿಗೂ ಕೂಡ ಹೋಗೋದಿಲ್ಲ, ಅಪರೂಪ ಎಲ್ಲಾದರೂ ಹೋದರೆ ಮಾತ್ರ. ಇನ್ನು ಹೋದ್ರಂತೂ ದೇವಸ್ಥಾನಕ್ಕೂ ಅಲ್ಲಿಗೂ ಇಲ್ಲಿಗೂ ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರಂತೂ ಎಲ್ಲಿಗೂ ಕೂಡ ಹೋಗೋದಿಲ್ಲ. ಅವರು ಮನೆ ಹತ್ರನೇ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ. ಇನ್ನು ಸಡನ್ನಾಗಿ ದೊಡ್ಡಮ್ಮ ಇದ್ದಾರೆ, ಒಬ್ಬ ದೊಡ್ಡಮ್ಮ, ಅವ್ರು ಬಂದುಬಿಟ್ಟು ಕರ್ಕೊಂಡು ಹೋದರು. ಬರಲೇಬೇಕು ನೀನಂತ ಹೇಳ್ಬಿಟ್ಟು ಇನ್ನು ಚಿಕ್ಕಪ್ಪ ಕೂಡ ಕಳಿಸ್ಕೊಟ್ರು. ಇನ್ನು ಎಲ್ಲೂ ಹೋಗಲ್ಲ, ಎಲ್ಲೂ ಬರೋದಿಲ್ಲ, ಇನ್ನು ಹೋಗಿ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಇನ್ನು ನೆಮ್ಮದಿಯಾಗಿ ಹೋಗಿ ಬರಲಿ ಒಂದು 3 ದಿನ ಅಂತ ಹೇಳ್ಬಿಟ್ಟು ನಾನಿದ್ದೀನಲ್ವ, ಹೆಂಗಿದ್ರು ಅಡುಗೆ ಎಲ್ಲ ಮಾಡಿಕೊಡ್ತಾಳೆ ಅಂತ ಸ್ವಲ್ಪ ಧೈರ್ಯವಾಗಿದ್ದಾರೆ. ಇಲ್ಲ ಯಾರೂ ಇಲ್ಲ ಮಾಡೋರು ಅಂತಂದ್ರಂತೂ ಎಲ್ಲೆಲ್ಲೂ ಹೋಗೋದೇ ಇಲ್ಲ, ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಮನೆಯಲ್ಲಿ ಗಂಡು ಮಕ್ಕಳು ಇದ್ರಂತೂ ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಅಡುಗೆ ಇಲ್ಲ ಅನ್ನ ಸಾಂಬಾರು ಏನಾದರೂ ಮಾಡ್ಕೊಂಡ್ರಂತೂ ನಡೆಯುತ್ತೆ. ಬಟ್ ನಮ್ಮ ಚಿಕ್ಕಪ್ಪನಿಗೂ ನಮ್ಮ ತಮ್ಮನಿಗಂತೂ ಏನೂ ಬರೋದೇ ಇಲ್ಲ, ಅವ್ರು ಮಾಡ್ಕೊಳ್ಳೋದೇ ಇಲ್ಲ. ಒಂದು ದಿನ ಕೂಡ ಈ ಥರ ಅಂದರೆ ಒಲೆ ಮುಂದೆ ಹೋಗಿಲ್ಲ ಅವರು. ಇನ್ನು ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ಅದನ್ನ ನೋಡಿಬಿಟ್ಟು ಮತ್ತೆ ಹೋದ್ರಂತೂ ಉಪವಾಸ ಇರ್ತಾರೆ ಅಂತ ಹೇಳಿ ಎಲ್ಲಿಗೂ ಕೂಡ ಹೋಗಲ್ಲ. ಅಟ್ಲೀಸ್ಟ್ ಹೋಗೋ ಅನಿವಾರ್ಯ ಬಂತಂದರೆ ಏನಾದರೂ ಸ್ವಲ್ಪ ಚಪಾತಿ ಚಟ್ನಿ ಎಲ್ಲ ಜಾಸ್ತಿ ಮಾಡಿಟ್ಟು ಇಲ್ಲ ಚಟ್ನಿ ಪುಡಿ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾರೆ. ಒಂದು ದಿನಕ್ಕೆ ಹೋಗಿ ಹಂಗೆ ವಾಪಸ್ ಬಂದುಬಿಡ್ತಾರೆ. ಇವಾಗ ಆ ಥರ ಎಲ್ಲ ಎಲ್ಲೂ ಕೂಡ ಹೋಗೋದಿಲ್ಲ ಅಲ್ವಾ. ನಾನಿದ್ನಲ್ವ, ಸರಿ ಬಿಡು ಅಂತೇಳ್ಬಿಟ್ಟು ನಾವು ಹೋಗಿದ್ದಾರೆ, ಹೋಗಿ ಬರಲಿ ಅಂತೇಳ್ಬಿಟ್ಟು ಇನ್ನು ನಾವು ಕೂಡ ಎಲ್ಲ ಕಳಿಸ್ಕೊಟ್ವಿ. ಇನ್ನು ಎಲ್ಲಿಗೆ ಬರಬೇಕು ಪಾಪ ಅಂತ ಹೇಳಿ ಹೋಗಲಿ
ಇನ್ನು ನಾನು ನೋಡ್ಕೊತೀನಿ ಹೋಗಮ್ಮ ಅಂತಲೂ ಕೂಡ ಕಳಿಸ್ಕೊಟ್ಟಿದ್ದೆ. ಇನ್ನು ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಜೋಳಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದಿದ್ವು. ಇನ್ನು ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ತೀನಿ ನಾನು. ಕಡಲೆಬೇಳೆ, ಇನ್ನು ಸ್ವಲ್ಪ ಕರಿಬೇವು ಅದೆಲ್ಲ ಹಾಕ್ಬಿಟ್ಟು, ಈರುಳ್ಳಿ, ಟೊಮೊಟೊದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕಷ್ಟು ಉಪ್ಪಂದು ನಾನು ಜೋಳಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಆದರೂ ಕೂಡ ಸ್ವಲ್ಪ ಸಾಲ್ಟೇಜ್ ಬಂದಿತ್ತು. ಅದಕ್ಕೆ ನಾನು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೋಡಿಕೊಂಡು, ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಇವಾಗ ಲಾಸ್ಟಲ್ಲಿ ಜೋಳಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಇನ್ನು ಖಾರದ ಪುಡಿ ರುಬ್ಕೊಂಡಿದ್ನಲ್ವ ಅದು ಕೂಡ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು, ಇನ್ನು ಅದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ. ಅದು ಪ್ಲೇಟ್ ಮುಚ್ಚಿದ ತಕ್ಷಣ ಸ್ಟವ್ ಆಫ್ ಮಾಡಿದ್ರೆ ಹಂಗೆ ಸ್ವಲ್ಪ ಹಬೆ ಇರುತ್ತಲ್ಲ, ಸ್ವಲ್ಪ ಬಿಸಿ ಹಬೆ ಅದರೊಳಗೇ ಸ್ವಲ್ಪ ಚೆನ್ನಾಗಿ ಅಳ್ಕೊಬಿಡುತ್ತೆ ಅದು. ಅದಕ್ಕೋಸ್ಕರ ನಾನು ಚಪಾತಿ ಇವಾಗೆಲ್ಲ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಹಿಟ್ಟು ಮಾತ್ರ ಚೆನ್ನಾಗಿ ನೆಂದಿತ್ತು, ತುಂಬ ಚೆನ್ನಾಗಿ ಬಂತು ಚಪಾತಿ ಕೂಡ. ಮತ್ತು ಅರ್ಜೆಂಟಲ್ಲಂದ್ರೂ ಕೂಡ ಈ ಥರ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಏನೂ ಅಷ್ಟೊಂದು ರಿಸ್ಕ್ ಅನಿಸಲ್ಲ, ಆರಾಮ್ಸೆ ಉಜ್ಜಿ ಬೇಯಿಸ್ಬೋದು. ನನಗಂತೂ ಅಷ್ಟೇ, ನಾನು ಅದಕ್ಕೋಸ್ಕರನೇ ಸ್ವಲ್ಪ ಟೈಮು ನೋಡ್ಕೊಂಬಿಟ್ಟು ಬೇಗನೆ ಹಿಟ್ಟು ನೆನೆಸ್ಬಿಡ್ತೀನಿ, ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಅಂತ ಹೇಳಿ. ಇನ್ನು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಇರ್ತೀನಿ ಅಂತ ಹೇಳಿದ್ನಲ್ವ, ಇನ್ನು ಫುಲ್ಲು ಚಪಾತಿ ಎಲ್ಲ ಒರೆಸ್ಬಿಟ್ಟು ಆಮೇಲೆಲ್ಲ ಸ್ವಲ್ಪ ಬೇಯಿಸ್ಬಿಟ್ಟೆ. ಇನ್ನು ಹೆಣ್ಮಕ್ಳಿಗಂತೂ ಎದ್ದಾಗಿಂದ ಮತ್ತು ನೈಟ್ ಮಲಗೋವರೆಗೂ ಕೆಲಸ ಇದ್ದೇ ಇರುತ್ತೆ, ಏನಾದರೂ ಒಂದು ಕೆಲಸ. ಇನ್ನು ಬೆಳಗ್ಗೆ ಏನಾದರೂ ಸ್ವಲ್ಪ ಈ ಥರ ಬೇಗ ಕೆಲಸ ಆಗಬೇಕಂತಂದರೆ ಸ್ವಲ್ಪ ಬೇಗನೆ ಎದ್ದೊಳ್ಬೇಕು. ಬೇಗ ಎದ್ಬಿಟ್ರಂತೂ ಏನಿಲ್ಲ ಅಂದ್ರೂ ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಆ ಕೆಲಸ ಎಲ್ಲ ಮುಗಿಸ್ಬಿಡ್ಬೋದು, ಒಂದು ಸ್ವಲ್ಪ ಬೇಗ ಎದ್ದರೆ. ಆಮೇಲೆ ಸ್ವಲ್ಪ ಫ್ರೀ ಆಗ್ತೀವಲ್ಲ, ಹೆಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ಏನೂ ಆಗೋದಿಲ್ಲ. ಇನ್ನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಇನ್ನು ಗಡಿ ಬಿಡಿಯಲ್ಲಿ ಮಾಡ್ಕೋಬೇಕಂದ್ರೆ ಭಾಳ ಟೈಮ್ ತೊಗೊಳುತ್ತೆ. ಮತ್ತು ನಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಕೂಡ ಸ್ವಲ್ಪ ನಮಗೆ ಗಮನನೇ ಇರೋದಿಲ್ಲ, ಆ ಥರ ಕೆಲಸ ಆಗ್ತಾ ಇರುತ್ತೆ. ಇನ್ನೊಂದು ಸತಿ ಅಂದರೆ ಕೆಲಸ ಸಾಗೋದೇ ಇಲ್ಲ. ನಾವು ಒಂದೇ ಕೆಲಸ ಮಾಡಿಕೊಂಡ್ರು ಕೂಡ ಒಂದೇ ಕೆಲಸದಲ್ಲಿ ಇರ್ತಿಬಿಡ್ತೀವಿ. ಇನ್ನು ಅದಕ್ಕೋಸ್ಕರ ಇನ್ನು ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಆದಮೇಲೆ ಇನ್ನು ಅಂದರೆ ಚಪಾತಿ ಪಲ್ಯ ಎಲ್ಲ ಆಗಿತ್ತು. ಚಪಾತಿ ಪಲ್ಯ ಆಗಿಬಿಟ್ಟು ಸ್ವಲ್ಪ ಪಾತ್ರೆ ಕೂಡ ಇದ್ದು, ಪಾತ್ರೆ ಎಲ್ಲ ಕೂಡ ತೊಳೆದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಅನ್ನಕ್ಕೆ ಇಡಬೇಕಾಗಿತ್ತು. ಇನ್ನು ಕುಕ್ಕರ್ಗೆ ಅನ್ನ ಕೂಡ ಇಟ್ಟೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಇನ್ನು ಫ್ಯಾನ್ಸಿ ಸ್ಟೋರ್ದು ಈ ಗಾಡಿ ಬಂದುಬಿಡ್ತು ಒಂದು ಸಾಂಗ್ ಹಾಕ್ಕೊಂಡು. ಇನ್ನು ಅದಕ್ಕೋಸ್ಕರ ಮತ್ತೆ ವಾಯ್ಸ್ ಕೊಡಬೇಕಾಗ್ತಾ ಇದೆ ನಾನು. ಇನ್ನು ನನ್ನ ಮಗಂತೂ ಬೆಳಗ್ಗೆನೇ ಆಗಲೇ ಬಟ್ಟೆ ಬಿಚ್ಚಿಬಿಟ್ಟು ನನಗೆ ಸ್ನಾನ ಮಾಡಿಸೋ ಅಂತ ಹಠ ಮಾಡ್ತಾ ಇರ್ತಾನೆ. ಹಂಗೇ ಅವನು ಒಂದು ದಿನಕ್ಕೆ ಏನಿಲ್ಲ ಅಂದರೆ ಒಂದು 3 ಸತಿ 4 ಸತಿ ಸ್ನಾನ ಮಾಡ್ತಾನೆ ಇರ್ತಾನೆ. ಇನ್ನು ಒಂದು ಟಬ್ ಇದೆ ಅಲ್ವಾ, ನಾನು ಬಟ್ಟೆ ಒಗೆಯೋಕ್ಕೆ ಟಬ್ ತೊಗೊತೀನಲ್ಲ, ಆ ಟಬ್ಬಲ್ಲಿ ಸ್ವಲ್ಪ ಒಂದು ಕೊಡ ಅಷ್ಟು ನೀರು ಹಾಕ್ಬಿಟ್ಟು ಕುಂದಿರಿಸ್ಬಿಟ್ರಂತೂ ಆರಾಮ್ಸೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಜಾಸ್ತಿ ಇವಾಗ ನನಗೆ ಕಾಟ ಕೊಡೋದಿಲ್ಲ, ಆರಾಮಾಗಿರ್ತಾನೆ ಅವನು. ಅದೊಂಥರ ಖುಷಿ. ಮತ್ತು ಚಿಕ್ಕಪ್ಪ ಕೂಡ ಬಂದು ಇವಕ್ಕೆಲ್ಲ ಬೇವಿನ ಸೊಪ್ಪು ಕಟ್ಟೋದ್ರು ತಿಂತವೇನಂತ ಹೇಳಿ, ಇನ್ನು ಚಿಕ್ಕಮ್ಮರ ಮನೆ ಮುಂದೆ ದೊಡ್ಡದು ಬೇವಿನ ಮರ ಇದೆ ಅಲ್ವಾ, ಅದನ್ನೇ ಸ್ವಲ್ಪ ಕಡ್ಕೊಂಬಂದು ಹಾಕ್ತಾಯಿದ್ದಾರೆ. ಅದು ಒಂದೊಂದು ಸತಿ ಕಟ್ಟಿದ್ರೂ ಕೂಡ ತಿನ್ನೋದೇ ಇಲ್ಲ, ಅವು ಎಲ್ಲ ಕೂಡ ಕಾಲಲ್ಲಿ ತುಳ್ಕೊತಾ ಇರ್ತವೆ. ಇನ್ನಾದರೂ ಕೂಡ ಬೇರೆ ಮೇವೇನೂ ಇಲ್ಲ, ಹೊಟ್ಟೆಲ್ಲ ಖಾಲಿ ಆಗಿಬಿಟ್ಟಿದೆ. ಇನ್ನು ಎಲ್ಲಾದರೂ ಹೋಗಿ ತರಿಸೋಣ ಅಂತ ಕೂಡ ಹೇಳ್ತಾ ಇದ್ರು ಚಿಕ್ಕಪ್ಪ. ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಥರ ಮನೆ ಮುಂದೆ ಕಟ್ಟಾಕಿ ಮೇಯಿಸ್ತೀವಲ್ಲ, ಭಾಳ ಒಟ್ಟು ಬೇಕಾಗುತ್ತೆ. ಮತ್ತು ಏನಾದರೂ ಸ್ವಲ್ಪ ಹಸಿ ಹುಲ್ಲು ಏನಾದರೂ ಕಿತ್ಕೊಬಂದರೆ ಅಷ್ಟೊಂದು ಇದಾಗಲ್ಲ, ಸ್ವಲ್ಪ ತಡ್ತಾ ಬರುತ್ತೆ. ಇಲ್ಲ ಬರೀ ಹೊಟ್ಟೆ ಹಾಕ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇನ್ನು ಈ ಥರ ಬೇವಿನ ಸೊಪ್ಪೆಲ್ಲ ಕಟ್ಟಿದಾಗ ತಿಂದ್ರಂತೂ ಪರವಾಗಿಲ್ಲ, ತಿನ್ನಲಿಲ್ಲ ಅಂದರೆ ಭಾಳ ಕಷ್ಟ ಅನಿಸ್ಬಿಡುತ್ತೆ. ಇನ್ನು ಬಟ್ಟೆ ಕೂಡ ನೆನೆಸ್ತಾ ಇದ್ದೀನಿ. ಬಟ್ಟೆ ಕೂಡ ಜಾಸ್ತಿ ಇದ್ವು, ಮತ್ತು ಹಂಗೆ ಬಿಟ್ಟರೆ ಇದಾಗ್ಬಿಡ್ತವೆ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಕೂಡ ನೆನೆಸ್ತಾ ಇದ್ದೀನಿ. ಸ್ವಲ್ಪ ಸಂಜೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಒಂದು 3 ಗಂಟೆ 3:30 ಹಂಗೆ ಒಗೆಯೋಣ ಅಂತ ಅಂದ್ಕೊಂಡೆ. ಮತ್ತೆ 3 ಗಂಟೆ 3:30ಗೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ, ಹೆಂಗಪ್ಪ ಮಾಡೋದು ಅಂದ್ಕೊಂಡೆ. ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದರೂ ಕೂಡ ನೀರಲ್ಲೇ ನಾವು ಆಡ್ತಾ ಇರ್ತೀವಲ್ಲ, ಅಷ್ಟೊಂದೇನು ಬಿಸಿಲು ಅನ್ಸಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ನೋಡೋಣ, ಎಷ್ಟು ಗಂಟೆಗಾದರೂ ಒಗೆದ್ರೂ ಒಗೆಯೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ನೆನೆಸ್ತಾ ಇದ್ದೀನಿ. ಸರ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಸ್ವಲ್ಪ ಕೊಳೆ ಪಳೆ ಇದ್ದಿದ್ದೆಲ್ಲ ಬಿಟ್ಕೊಬಿಡುತ್ತೆ. ಅದಕ್ಕೆ ಇನ್ನು ಬಂದುಬಿಟ್ಟು ಇನ್ನು ಪಾತ್ರೆ ಕೂಡ ತುಂಬ ಇದ್ದಲ್ವ. ಇನ್ನು ನನ್ನ ತಮ್ಮನೂ ಒಂದು ಕೆಲ್ಸಕ್ಕೆ ಹೋದ. ಇನ್ನು ಚಿಕ್ಕಪ್ಪನಿಗೂ ಮತ್ತು ನಮ್ಮ ಸಾನಾಗಿ ಎಲ್ಲರಿಗೂ ಕೂಡ ಊಟಕ್ಕೆ ಇಟ್ಕೊಟ್ಟು ಇನ್ನು ಪಾತ್ರೆ ಎಲ್ಲ ತುಂಬ ಇದ್ದವು, ಒಂದು ಟಬ್ ತುಂಬ ಇದ್ದವು. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ನೆನೆಸಿ ಅಂಕಿತರ ಮನೆ ಹತ್ರ ಬಂದೆ. ಇದೇ ಅಂಕಿತರ ಮನೆ, ಏನು ಮಾಡ್ತಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ತಾ ಇರೋದು ಎಷ್ಟು ಬಿಸಿಲಿದೆ ಅಂತೇಳ್ಬಿಟ್ಟು. ಇನ್ನು ಅನ್ವಿತ್ ಅಂತ ಆಟಾಡ್ತಾ ಇದ್ರು ಇಬ್ಬರೂ. ನೋಡ್ತಾ ಇದ್ದೆ, ನೋಡ್ಬೋದು ತೆಂಗಿನ ಚಿಪ್ಪಲ್ಲೆಲ್ಲ ಮಣ್ಣು ತಗೊಂಡು ಆ ಸೊಪ್ಪೆಲ್ಲ ಅದು ತಗೊಂಡು
ಆಟ ಆಡ್ತಾ ಇದ್ದಾರೆ. ನಾವು ಕೂಡ ಚಿಕ್ಕ ಹುಡುಗರಿದ್ದಾಗ ಇದು ಆಟ ಎಲ್ಲ ಆಟ ಆಡಿದ್ದೀವಿ. ಇತ್ತೀಚೆಗಂತೂ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ, ಆಟ ಆಡೋದೇ ಇಲ್ಲ ಮಕ್ಕಳು. ಇನ್ನು ಅಂಕಿತ ಬಂದು ಅವಳು ಅಷ್ಟೇ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಒಳಗೆ ತಗೊಂಡು ಹೋದ್ಲು. ನಾನು ಬಂದಿರೋದು ಅವಳು ನೋಡ್ಕೊಂಡಿಲ್ಲ, ಸಡನ್ನಾಗಿ ಕ್ಯಾಮ್ರಾ ಆನ್ ಮಾಡಿದ್ನಲ್ಲ, ಮತ್ತೆ ನಗ್ತಾ ಇದ್ದಾಳೆ ನೋಡಿಬಿಟ್ಟು. ಇನ್ನು ಅವಳು ಕೂಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ಲು. ಇನ್ನು ಪಾಪು ಕೂಡ ಮಲ್ಕೊಂಡಿತ್ತು, ಪಾಪುನ ಮಲಗಿಸ್ಬಿಟ್ಟು ಇವಾಗ ಕೆಲಸ ಮಾಡ್ಕೊತಾ ಇದ್ದಾಳೆ. ಹಂಗೇ ಹೆಣ್ಮಕ್ಳಿಗೆ ತವ್ರ ಮನೆಗೆ ಬಂದರೂ ಕೆಲಸ ತಪ್ಪಲ್ಲ, ಗಂಡನ ಮನೇಲಿದ್ರು ಕೂಡ ಕೆಲಸ ಮಾಡಲೇಬೇಕು. ಈ ಕೆಲಸ ಅಂತೂ ಯಾರಿಗೂ ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ. ಇನ್ನು ಚಿಕ್ಕಮ್ಮ ಇದ್ದಾರಲ್ವ, ಪಾಪ ಅವರು ಕೆಲಸಕ್ಕೆ ಹೋಗಿದ್ರು. ಇನ್ನು ಅಂಕಿತ ಬಂದ್ರಂತೂ ಆ ಚಿಕ್ಕಮ್ಮನಿಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಅಡುಗೆ ಕೆಲಸ ಎಲ್ಲ ತಪ್ಪುತ್ತೆ, ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು. ಇನ್ನು ನೀರೊಂದು ಸೇರ್ತಾರಷ್ಟೇ ನಮ್ಮ ಚಿಕ್ಕಮ್ಮ, ಅದು ಬಿಟ್ರಂತೂ ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಇವಳೇ ಮಾಡ್ತಾಳೆ. ಇನ್ನು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳೆದು ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಇನ್ನು ಮಕ್ಕಳು ಬಂದು ಈ ಕಡೆ ಆಟ ಆಡ್ತಾ ಇದ್ದಾರೆ. ಆದರೂ ಕೂಡ ತುಂಬ ಬಿಸಿಲು, ಬನ್ನಿ ಬೇಡ ಆಟ ಆಡೋದು ಬೇಡ ಅಂತಂದರೂ ಕೂಡ ಕೇಳ್ತಾ ಇರಲಿಲ್ಲ. ಇನ್ನು ಆಟ ಆಡ್ತಾಯಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೊಂದು 1/4 ಗಂಟೆ ಏನೋ ಅಂಕಿತ ಹತ್ರ ಮಾತಾಡಿಬಿಟ್ಟು ಇನ್ನು ಬಂದೆ ವಾಪಸ್ ಮನೆಗೆ ಬಂದುಬಿಟ್ಟು ನಾನು ಸ್ವಲ್ಪ ಊಟ ಮಾಡಿ ಇನ್ನು ನಮ್ಮ ಗುಂಡನ್ನ ಮಲಗಿಸ್ಬಿಟ್ಟೆ. ಅವನು ಸ್ವಲ್ಪ ಸತಾಯಿಸ್ದ, ಬೇಗ ಮಲ್ಕೊಳ್ಳಿಲ್ಲ. ಮಲ್ಕೊಳ್ಳಪ್ಪ ಅಂತ ಹೇಳಿ ಮಲಗಿಸ್ದೆ. ಅವ್ನು ಮಲ್ಕೊಂಡ್ರೆ ಮಾತ್ರ ಕೆಲಸ ಸಾಗೋದು, ಇಲ್ಲಾಂದರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಗೊತ್ತಲ್ಲ, ಸ್ವಲ್ಪ ತುಂಬ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಅವನು ಯಾವ ಥರ ತರಲೆ ಮಾಡ್ತಾನೆ ಅಂತ ಹೇಳಿ. ಇನ್ನು ಬಟ್ಟೆ ತೊಳೆದ್ರಂತೂ ಮುಗ್ದೇ ಹೋಯ್ತು. ಇನ್ನು ಬಕೆಟಲ್ಲಿ ನೀರಿರೋವೆಲ್ಲ ಚೆಲ್ಲೋದು, ಮತ್ತು ಆ ಬಟ್ಟೆ ತೊಗೊಳ್ಳೋದು, ಇನ್ನೊಂದು ಬಕೆಟ್ಗೆ ಹಾಕೋದು, ಅದರೆಲ್ಲ ಭಾಳ ಹಿಂಸೆ ಮಾಡ್ತಾನೆ. ಇನ್ನೊಂದು ಬಿಸಿಲು ಅಂದರೆ ಸ್ವಲ್ಪ ಜಾಸ್ತಿ ಬಿಸಿಲಿದೆ ಅಲ್ವಾ, ಇನ್ನು ಮತ್ತು ಎಳೆ ಮೈ ಬೇರೆ ಮಕ್ಕಳದು, ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಿಂದಿರಿಸ್ಕೊಳ್ಳೋದು ಕೂಡ ಇದಲ್ಲ ಅಂತೇಳ್ಬಿಟ್ಟು ನಾನು ಮಲಗಿಸ್ಬಿಟ್ಟು ಆಮೇಲೆ ಇವಾಗ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಗುಂಡನ ಬಟ್ಟೆನೇ ಸ್ವಲ್ಪ ಜಾಸ್ತಿ ಇತ್ತು, ಅವನವಂತೂ ಈ ಒಂದು ದಿನಕ್ಕೆ 2 ಜೊತೆ 3 ಜೊತೆ ಬಿಡ್ತಾನೆ ಇರ್ತಾನಲ್ವ, ಅವೇನು ಕೊಳೆ ಆಗಿಲ್ಲ ಅಂತೇಳಿ ಸ್ವಲ್ಪ ಬೇಗನೆ ಉಜ್ಜಿ ಎಲ್ಲ ಒಗ್ದಾಕ್ದೆ. ಈ ಥರ ಬೆಳಗ್ಗೆಯಿಂದನೂ ಸಂಜೆವರೆಗೂ ನನಗೆ ತುಂಬ ಕೆಲಸ ಇತ್ತು ಇವತ್ತು, ಅದಕ್ಕೋಸ್ಕರ ಎಲ್ಲ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ವಿಡಿಯೋಸ್ ಲೆಂತ್ ಅನಿಸ್ಬೋದು, ಆದರೂ ಕೂಡ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಬಿಟ್ಟಿದ್ದೀನಿ, ಮತ್ತು ನಿಮಗೆ ಬೋರ್ ಆಗುತ್ತಂತ ಹೇಳಿ. ಇನ್ನು ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರೆ ನನ್ನ ಮಾನಿಟೈಸೇಷನ್ ಆನ್ ಆಗಿದೆಯಾ, ಅಡ್ವರ್ಟೈಸ್ಮೆಂಟೇ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ, ಒಂದೊಂದು ವೀಡಿಯೋಸ್ಗೆ ಆ ಥರ ಆಗ್ತಾ ಇರುತ್ತೆ. ಸ್ವಲ್ಪ ನಾವು ಇಂಥ ಟೈಮಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ವೀಡಿಯೋಸ್ ಬಂದು ಸ್ವಲ್ಪ ಲೆಂತಿಯಾಗಿರಬೇಕು, ಒಂದು 20 ನಿಮಿಷ 15 ನಿಮಿಷನಾದರೂ ಇಡಲೇಬೇಕು. ಹಂಗಿದ್ರೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಸ್ವಲ್ಪ ಬರುತ್ತೆ, ಇಲ್ಲಾಂದರೆ ಬರೋದೇ ಇಲ್ಲ. ಸ್ವಲ್ಪ 5 ನಿಮಿಷ 6 ನಿಮಿಷ 10 ನಿಮಿಷ ಆದರೂ ಕೂಡ ಸುಮ್ಮನೆ ವೀಡಿಯೋಸ್ ಓಡ್ತಾ ಇರುತ್ತೆ, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಒಂಚೂರು ಈ ಥರ ಲಾಂಗ್ ವೀಡಿಯೋಸ್ ಮಾಡಿದ್ರೆ ಸೆಂಟ್ರಲ್ಲಿ ಏನಾದರೂ ಒಂದು ಸ್ವಲ್ಪ ಬರ್ಬೋದೇನಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಾಡೋಣ, ಸ್ವಲ್ಪ ಜಾಸ್ತಿನೇ ಮಾಡೋಣ, ಒಂದು ಅಟ್ಲೀಸ್ಟ್ ಒಂದು 1/4 ಗಂಟೆನಾದರೂ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮೇಲೆ ಡಿಪೆಂಡ್, ನನಗೆ ಕೆಲವ್ರು ನೋಡ್ತಾರೆ, ಕೆಲವರು ನೋಡೋದೇ ಇಲ್ಲ. ಅದಕ್ಕೆ ಯಾವ ಥರ ಅಂತೇಳ್ಬಿಟ್ಟು ನಾನು ಜಾಸ್ತಿ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡೋಣ ಅಂತೇಳ್ಬಿಟ್ಟು ಇವತ್ತು ಶುಕ್ರವಾರದ ವೀಡಿಯೋ ಅಂತೂ ಸ್ವಲ್ಪ ಲೆಂತಿಯಾಗಿ ಮಾಡಿದೆ. ತುಂಬ ವೀಡಿಯೋ ಮಾಡಿದ್ದೆ, ಎಲ್ಲ ಫುಲ್ಲು ಕಟ್ ಮಾಡಿಬಿಟ್ಟಿದ್ದೀನಿ ನಾನು. ಇನ್ನು ಬಟ್ಟೆ ಎಲ್ಲ ಒಗೆದೆ, ಗುಂಡಿನ ಬಟ್ಟೆ ಎಲ್ಲ ಒಗೆದ್ಮೇಲೆ ಇನ್ನು ನೈಟಿ ಎಲ್ಲ ಸ್ವಲ್ಪ ಕೊಳೆ ಜಾಸ್ತಿ ಆಗಿತ್ತು, ಅದಕ್ಕೆ ಫಸ್ಟ್ ಸೋಪೆಲ್ಲ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಇಟ್ಟಿದ್ದೀನಿ. ಅವೆಲ್ಲ ಜಾಲಿಸ್ಬಿಟ್ಟು ಒಣಗಾಕಿ ಆಮೇಲೆ ನೀಟಾಗಿ ಉಜ್ಜೋಣ ಅಂತ ಹೇಳಿ. ಇನ್ನು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಜಾಸ್ತಿನೇ ಕೊಳೆ ಆಗ್ತಾ ಇರುತ್ತೆ ಬಟ್ಟೆ. ಒಂದಿನ ಬಿಟ್ಟು ಒಂದಿನ ನಾವು ಡ್ರೆಸ್ ಚೇಂಜ್ ಮಾಡಿದ್ರೂ ಕೂಡ ಕೊಳೆ ಜಾಸ್ತಿ ಇರುತ್ತೆ. ಇನ್ನು ಎಲ್ಲ ಕೂಡ ಕಸ ಗುಡಿಸೋದು ಮತ್ತು ಪಾತ್ರೆ ತೊಳೆಯೋದು ಅದೆಲ್ಲ ಸ್ವಲ್ಪ ಕೂತ್ಕೊಂಡು ಎಲ್ಲ ಮಾಡಬೇಕಲ್ಲ, ಸ್ವಲ್ಪ ಆಗಿರುತ್ತೆ ಗಲೀಜು. ಇನ್ನು ಅದಕ್ಕೋಸ್ಕರ ಇನ್ನು ಬಿಸಿಲಂತೂ ಚೆನ್ನಾಗಿ ಬಿಸಿಲು ಬಂದಿತ್ತು. ಇನ್ನು ಬಟ್ಟೆ ಅಂತೂ ಸಂಜೆ ಅಷ್ಟೊತ್ತಿಗೆ ಒಣಗಿಬಿಡ್ತವೆ ಅಂತ ಹೇಳಿ ಇವಾಗೆಲ್ಲ ಸ್ವಲ್ಪ ಒಗೆದ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ಯೂಟ್ಯೂಬ್ ಅನ್ನೋದು ತುಂಬ ಕಷ್ಟ ಇದೆ, ಅದು ಮಾಡಿದವ್ರಿಗೆ ಗೊತ್ತಾಗುತ್ತೆ, ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ 5 ನಿಮಿಷ ಆಗಿದೆ ಕರೆಕ್ಟಾಗೆ. ಮತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇಷ್ಟೊತ್ತು ಬಟ್ಟೆ ಎಲ್ಲ ಒಗೆದೆ, ಆಗಲೇ ಹೋಗ್ತಿದ್ದೆ. ಇನ್ನು ಸುಮ್ಮನೆ ಕುತ್ಕೊಬಿಟ್ಟೆ, ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲಲ್ವ, ಹಂಗೆ ಸ್ವಲ್ಪ ಫೋನ್ ನೋಡ್ಕೊತ ಕಮೆಂಟ್ಸ್ ಎಲ್ಲ ಓದ್ಕೊತ ಕುತ್ಕೊಬಿಟ್ಟೆ ಇಷ್ಟೊತ್ತು. ಇನ್ನು ಗುಂಡ ಎದ್ದಿಲ್ಲ, ಮಲ್ಕೊಬಿಟ್ಟಿದ್ದಾನೆ. ಚೆನ್ನಾಗಿ ಎಬ್ಬರಿಸ್ಬೇಕು, ಮತ್ತು ನೈಟು ಮಲಗೋದೇ ಇಲ್ಲ, ಮಧ್ಯೆ ಎಲ್ಲ ಎದ್ದು ಅಂತ ಇರ್ತಾನೆ. ಅದಕ್ಕೆ ತುಂಬ ಹೊತ್ತಾಯ್ತು ಮಲ್ಕೊಂಡು. ಬೆಳಗ್ಗೆ ಒಂದು 11:30 12 ಗಂಟೆಗೆ ಮಲ್ಕೊಂಡಿದ್ದೆ ಅನಿಸುತ್ತೆ, ಆಗಲೇ 4 ಗಂಟೆ ಆಯಿತು. ಅದಕ್ಕೆ ನೋಡೋಣ, ಸ್ವಲ್ಪ ಎಚ್ಚರಿಕೆ ಆದರೆ ಎದ್ದು ಬಿಡ್ತಾನೆ ಅವನೇನೆ. ಇಲ್ಲೇ ಎದ್ದೊಳಿಲ್ಲ ಅಂದರೆ ಎಬ್ಬರಿಸ್ಬೇಕು. ತುಂಬ ಹೊತ್ತು ಮಲ್ಕೊಂಡ್ರು ಕೂಡ ಇದೆ. ಇಲ್ಲಿ ನೋಡಿ, ಇನ್ನೂ ಕೆಲಸ ಮಸ್ತು ಇದೆ. ಬೇವಿನ ಸೊಪ್ಪು ತಿನ್ನೋದೇ ಇಲ್ಲ ಇವು, ಚಿಕ್ಕಪ್ಪ ತಿನ್ನುತ್ತೆ ಅಂತೇಳ್ಬಿಟ್ಟು ಕಟ್ಟಿದ್ದಾರೆ, ತಿನ್ನೋದೇ ಇಲ್ಲ. ಎಲ್ಲ ಕಾಲು ಕೆಳಗೆ ಹಾಕೊಂಡು ತುಳ್ಕೊತಾ ಇರ್ತವೆ. ಅದೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಿಟ್ಟು ಬರುತ್ತೆ ಒಂದ್ಸತಿ.
ನೋಡಿ ಎಷ್ಟೊಂದು ಕಸ ಇದೆ, ಅದೆಲ್ಲ ತೆಗಿಬೇಕು. ತಿಂತಾನೆ ಇಲ್ಲ ಇದು, ಒಟ್ಟಾದರೆ ಚೆನ್ನಾಗಿ ತಿನ್ನುತ್ತೆ. ಮತ್ತು ಇದು ಹಸಿ ಹುಲ್ಲಿರುತ್ತಲ್ಲ ಅದಾದರೂ ಕೂಡ ಚೆನ್ನಾಗಿ ತಿನ್ನುತ್ತೆ. ಬೇವಿನ ಸೊಪ್ಪು ಮಾತ್ರ ತಿನ್ನೋದೇ ಇಲ್ಲ. ಸ್ಟಾರ್ಟಿಂಗ್ ಕಟ್ಟಿದಾಗ ಒಂದು ಸ್ವಲ್ಪ ಸ್ವಲ್ಪ ಕಡ್ಕೊಂಡು ತಿನ್ನುತ್ತೆ ಅಷ್ಟೇ, ಆಮೇಲೆ ತಿನ್ನೋದೇ ಮುಟ್ಟೋದೇ ಇಲ್ಲ. ಎಲ್ಲ ನೋಡಿ ಕಾಲು ಕೆಳಗೆ ಹಾಕ್ಕೊಂಡು ತುಳ್ಕೊಂಡು ಮತ್ತು ಅದ್ರ ಮೇಲೆಲ್ಲ ಪಿಚ್ಚಿಗೆ ಮತ್ತು ಗಂಜೆಲ್ಲ ಹಾಕ್ಕೊಂಡು ಸುಮ್ಮನೆ ಇರುತ್ತೆ. ನೋಡ್ತಾ ಇರ್ಬೋದು. ಇದು ಪರವಾಗಿಲ್ಲ, ಒಂದು ಸ್ವಲ್ಪ ಹಂಗೂ ತಿನ್ನುತ್ತೆ. ಇದಿದೆ ಅಂದರೆ ಇದಕ್ಕೆ ಭಾಳ ಇದು ತಿನ್ನೋದೇ ಇಲ್ಲ ಇದು. ನೋಡಿ ಯಾವ ಥರ ಕಟ್ಟಿದ್ದು ಹಂಗೆ ಇದೆ. ಫುಲ್ಲು ಎಲ್ಲ ತುಳಿದ್ಬಿಟ್ಟಿದೆ ಹಾಕೊಂಡು. ಬಟ್ಟೆ ಕೂಡ ಎಲ್ಲ ಒಣಗ್ತಾ ಇದ್ದಾವೆ ಇವಾಗ. ಇವಾಗ ಸ್ವಲ್ಪ ಬೆಟರ್ ಅನಿಸುತ್ತೆ, ಬಿಸಿಲು ಅಷ್ಟೊಂದಿಲ್ಲ. ಈಗ ಮೋಡ ಥರ ಆಗಿದೆ, ಗೊತ್ತಿಲ್ಲ. 2-3 ದಿನದಿಂದ ತುಂಬ ಬಿಸಿಲಿದೆ, ಮತ್ತು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇದೆ. ಮಳೆ ಬರೋ ಥರ ಆಗುತ್ತೆ, ಆಮೇಲೆ ಮಳೆನೇ ಬರ್ತಾ ಇಲ್ಲ, ಆ ಥರ ಅನಿಸುತ್ತೆ. ಇವಾಗ ಕೂಡ ಸ್ವಲ್ಪ ಮೋಡ ಆಗಿದೆ, ನೋಡಬೇಕು ಬರುತ್ತಿಲ್ಲ ಗೊತ್ತಿಲ್ಲ. ಅದಕ್ಕೆ ಇವಾಗ ಟೈಮ್ ಬೇರೆ ಆಗಿದೆ. ಇನ್ನು ಟೀ ಮಾಡೋಣ ಅಂತ ಹೇಳಿದ್ರೆ ಬೆಲ್ಲ ಖಾಲಿ ಆಗಿದೆ, ತರಿಸ್ಬೇಕೀಗ. ತರಿಸ್ಬಿಟ್ಟು ಶುಕ್ರವಾರ ಬೇರೆ ಇವತ್ತು. ಇನ್ನು ತುಂಬ ಕೆಲಸ ಇದೆ, ಮಾಡ್ಕೋಬೇಕು ಒಂದೊಂದು ಕೆಲಸನೇ. ಬೆಳಗ್ಗೆಯಿಂದ ಮಾಡಿದ್ರು ಕೂಡ ಕೆಲಸ ಮುಗಿಯೋದೇ ಇಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆ ತೊಳೆದಿರೋ ಪಾತ್ರೆ ಕೂಡ ಹಂಗೆ ಇದೆ, ಜೋಡಿಸಿಲ್ಲ. ಸ್ಟ್ಯಾಂಡಿಗೆ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಸ್ವಲ್ಪ ಟೀ ಮಾಡಬೇಕು. ಅಡುಗೆಗೆ ಬಂದುಬಿಟ್ಟು ಚಿಕ್ಕಮ್ಮ ಬಂದಿಲ್ಲ, ಬರ್ತಾರೆ ಅಂದ್ಕೊಂಡೆ. ಚಿಕ್ಕಮ್ಮ ಊರಿಂದ ಬಂದಿಲ್ಲ, ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವತ್ತು ಶುಕ್ರವಾರ ಅಲ್ವಾ, ಕಳ್ಸೋದಿಲ್ಲ ಅಂತ ಹೇಳಿದ್ರಂತೆ ಅವರು. ಇನ್ನು ಬರೋದೇ ನಾಳೆ ಬೆಳಿಗ್ಗೆ ಬರ್ತಾರೆ, ಇಲ್ಲ ನಾಳೆ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ. ಇನ್ನು 4 ಜನಕ್ಕೆ ಅಡುಗೆ ಮಾಡಬೇಕು ಇವಾಗ. ನಮ್ಮ ಸಾನ, ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ತಮ್ಮ, ನಮ್ಮ ಗುಂಡ 5 ಜನ ಅಂದ್ಕೊಳ್ಳಿ. ಇನ್ನು ಚಿಕ್ಕ ಹುಡುಗೆಲ್ಲ ಒಂದೇನು ಲೆಕ್ಕಿಲ್ಲ. ಅದಕ್ಕೆ ಮಾವಿನಕಾಯಿ ಇದೆ, ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಟ್ನಿ ಮಾಡಿ ಬಿಸಿ ಮುದ್ದೆ ಮಾಡಿ ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ. ಈಗ ಸೀಸನ್ ಅಲ್ವಾ, ಅದಕ್ಕೆ ನಮ್ಮ ಮಾವ ತಂದು ಕೊಟ್ಟಿದ್ರು. ತುಂಬ ಇದಾವೆ, ಇನ್ನು ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರೋವು ಸ್ವಲ್ಪ ಹುಳಿ ಇಲ್ಲ, ಅವು ತಿನ್ನೋದಕ್ಕೆ ಬರುತ್ತೆ. ಇದು ಸ್ವಲ್ಪ ಹುಳಿ ಜಾಸ್ತಿ ಇದೆ ಅಂತೆ, ಅಂದರೆ ಕಟ್ ಮಾಡಿದಾಗೆ ಗೊತ್ತಾಗೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ನೋಡಬೇಕು. ಅದಕ್ಕೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡ್ಬಿಟ್ಟು ಇನ್ನು ಇದನ್ನ ಒಂದು ಅರ್ಧ ತುರಿತೀನಿ ಸಾಕು. ಹುಳಿ ಇದ್ರೂ ಅರ್ಧ ಹಾಕಿದ್ರೆ ಸಾಕು. ಇನ್ನೊಂದು ಅರ್ಧ ಹಂಗೆ ಎತ್ತಿಡ್ತೀನಿ. ಚಟ್ನಿ ಮಾಡಿ ಅನ್ನ ಮಾಡಿ ಮುದ್ದೆ ಮಾಡ್ತೀನಿ. ಇವಾಗ ಬೇಗ ಮಾಡಬೇಕು. ಚಿಕ್ಕಪ್ಪನಿಗಂತೂ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ಅವರು, ಅದಕ್ಕೆ ಬೇಗ ಊಟ ಬೇಕು ಅವ್ರಿಗೆ, ಅದಕ್ಕೆ ಮಾಡ್ತೀನಿ. ಇನ್ನು ಪಾತ್ರೆ ಏನೇನಿಲ್ಲ ತೊಳೆಯೋವು, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ ಹೆಂಗೆ ಹೋಗುತ್ತೆ ಅನ್ನೋದು. ಇನ್ನು ಫಸ್ಟು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಮಾವಿನಕಾಯಿ ಕೂಡ ತುರಿದಿಟ್ಟಿದ್ದೆ, ಬಟ್ ಮಾವಿನಕಾಯಿ ಅಷ್ಟೊಂದೇನು ಹುಳಿ ಇರಲಿಲ್ಲ, ಚೂರೇ ಇದ್ದಿದ್ದು, ಸ್ವಲ್ಪ ಸ್ವೀಟಾಗಿತ್ತು. ಸರಿ ಬಿಡು, ಮತ್ತು ತುರಿದ್ಬಿಟ್ಟಿದ್ದೀನಿ, ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಶೇಂಗಾ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಹುರ್ಕೊಂಬಿಟ್ಟು ಇವಾಗ ಅದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮತ್ತು ಒಗ್ಗರಣೆ ಕೊಡ್ತಾಯಿದ್ದೀನಿ. ಆ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮಾವಿನಕಾಯಿ ಚಟ್ನಿ. ಮತ್ತು ಅನ್ನಕ್ಕೂ ಮುದ್ದೆಗೂ ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ರುಬ್ಕೊಂಡು ಮಿಕ್ಕಿರೋ ಕೆಲಸ ಎಲ್ಲ ಮಾಡಿಕೊಂಡೆ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೋಡಿಬಿಟ್ಟು ವಿಡಿಯೋನ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಯಾವ ಥರ ಬರುತ್ತೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಕಮೆಂಟು ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನೀವು ಕಮೆಂಟ್ ಮಾಡಿದರೆ ನನಗೆ ಅರ್ಥ ಆಗುತ್ತೆ, ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ಇಲ್ಲಾಂದರೆ ನನಗಂತೂ ಏನು ಕೂಡ ಅರ್ಥನೇ ಆಗೋದಿಲ್ಲ. ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್.